ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನೇನು ಗೈಸ್, ಕ್ಲಾಶ್ ಎಡ್ತಾ ಕ್ಯಾಸಲ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ಇದೇ ಶನಿವಾರ. ಸೊ ವಿಡಿಯೋಸ್ಗಳು ತುಂಬಾನೇ ಬರುತ್ತೆ, ಆದರೂ ಕೂಡ ವಿಡಿಯೋಸ್ನ ನೀವು ಯಾರು ನೋಡ್ತಾ ಇಲ್ಲ. ಸೊ ಬೇಗ ಬೇಗ ವಿಡಿಯೋಸ್ನ ನೋಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಚಾನಲಲ್ಲಿ ವಿಡಿಯೋಸು ತುಂಬಾನೇ ಬರುತ್ತೆ, ವ್ಯೂಸು ಕಮ್ಮಿ ಆಗಿದೆ. ಸೊ ಈ ಟೈಮಲ್ಲಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಗೈಸ್. ಸೊ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋ ನೋಡಿ, ಹಂಗೆ ವಿಡಿಯೋಗೊಂದು ಲೈಕ್ ಮಾಡಿ. ನೋಡೋಣ ಗೈಸ್ ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೆ ಅಂತ. ಸೊ ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ಕ್ಲಾಶ್ ಎಡ್ತಾ ಕ್ಯಾಸಲ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ. ಸೊ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಈಗಾಗಲೇ ಯುಕೆಗೆ ಟ್ರಾವೆಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರು ಫೋಟೋಸ್ಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ, ನಾನು ಯುಕೆಗೆ ಹೋಗ್ತಾ ಇದ್ದೀನಿ ಅಂತ. ಇಷ್ಟೇ ಅಲ್ಲ ಗೈಸ್, ಇವತ್ತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ತುಂಬಾನೇ ಎಮೋಷನಲ್ ದಿನ ಅಂತಾನೆ ಹೇಳ್ಬೋದು. ಆ ಎಮೋಷನಲ್ ದಿನ ಯಾಕಪ್ಪ ಅಂದ್ರೆ, ಇವತ್ತಿಂದ 10 ವರ್ಷದ ಹಿಂದೆ ಡಬ್ಲ್ಯೂ ಅವರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ರಿಲೀಸ್ ಮಾಡಿದ್ರು. ಅಂಡ್ ರಿಲೀಸ್ ಮಾಡಬೇಕಾದ್ರೆ ಡಬ್ಲ್ಯೂ ಅವರು ಒಂದು ವೆಬ್ಸೈಟ್ ಅಲ್ಲಿ ಆರ್ಟಿಕಲ್ ಕೂಡ ಬರ್ದಿರ್ತಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಬಾರ್ಡರ್ಸ್ ಕ್ಲೇ ಈವನ್ ಟೆಡ್ಡಿ ಲಾಂಗ್, ಕರ್ಟ್ ಹಾಕಿನ್ಸ್ ಅಂಡ್ ಅದರ್ ಡಬ್ಲ್ಯೂ ಸೂಪರ್ ಸ್ಟಾರ್ ರಿಲೀಸ್ಡ್ ಅಂತ ನಮ್ಮ ಡಬ್ಲ್ಯೂ ಅವರು ಒಂದು ಮೇಲ್ಗಡೆ ಆರ್ಟಿಕಲ್ ಅಲ್ಲಿ ಹೆಡ್ಲೈನ್ ಹಾಕ್ಬಿಟ್ಟು ಕೆಳಗಡೆ ಯಾರ್ಯಾರು ರಿಲೀಸ್ ಆಗಿದ್ರು ಅಂತ ಒಂದು ಲಿಸ್ಟ್ ನ ಹಾಕಿದ್ರು. ಅದರಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್, ಜಿಂದರ್ ಮಹಲ್ ಅವರ ನೇಮು ನಮಗೆ ನೋಡೋದಿಕ್ಕೆ ಸಿಗ್ತಾ ಇತ್ತು. ಅಂಡ್ ಈಗ ಇದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಯಾಕ್ಷನ್ ಕೊಡ್ತಾರೆ. ಅವರು ಸಿಂಪಲ್ ಆಗಿ ಒಂದು ಟ್ವೀಟ್ ನ ಮಾಡ್ತಾರೆ ಗೈಸ್. ಜೂನ್ 12, 2024, ಬಾರ್ಡರ್ಸ್ ಕ್ಲೇ ಈವನ್ ಬಾರ್ನ್, ಟೆಡ್ಡಿ ಲಾಂಗ್, ಕರ್ಟ್ ಹಾಕಿನ್ಸ್ and other WWE superstars release. I don't even make the headline. 10 years later I am the headline ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, 10 ವರ್ಷದ ಹಿಂದೆ ನಾನು ಕೂಡ ಡಬ್ಲ್ಯೂ ಇಂದ ರಿಲೀಸ್ ಆಗಿದ್ದೆ, ಬಟ್ ಆ ಅದರ್ ಸೂಪರ್ ಸ್ಟಾರ್ ಅಂತ ಡಬ್ಲ್ಯೂ ಅವರು ಏನು ಹೆಡ್ಲೈನ್ ಅಲ್ಲಿ ಬರ್ದಿದ್ರು, ಆ ಒಂದು ಅದರ್ ಸೂಪರ್ ಸ್ಟಾರ್ಸ್ ಗಳ ಲಿಸ್ಟ್ ಅಲ್ಲಿ ನಾನಿದ್ದೆ. ಡಬ್ಲ್ಯೂ ಅವರು ರಿಲೀಸ್ ಮಾಡಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳನ್ನ ಹೆಡ್ಲೈನ್ ಅಲ್ಲಿ ಹಾಕ್ತಾರಲ್ಲ, ಆ ಒಂದು ಹೆಡ್ಲೈನ್ ಅಲ್ಲೂ ಕೂಡ ನನ್ನ ನೇಮ್ ಇರಲಿಲ್ಲ. ಬಟ್ ಈಗ 10 ವರ್ಷ ಆದ್ಮೇಲೆ ನಾನು ಕ್ಲಾಶ್ ಎಡ್ತಾ ಕ್ಯಾಸಲ್ ನ ಹೆಡ್ಲೈನ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಲಿಟ್ರಲಿ ಗೈಸ್, ಇದು ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು. ತುಂಬಾ ದೊಡ್ಡ ಕಮ್ ಬ್ಯಾಕ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾಡಿದ್ದಾರೆ ಡಬ್ಲ್ಯೂ ಕಂಪನಿಯಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಮಂಡ್ಯ ನೈಟ್ ರೋ ರೇಟಿಂಗ್ಸ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಮಂಡ್ಯ ನೈಟ್ ರೋ ನೋಡೋದಾದ್ರೆ ಅದ್ಭುತವಾದ ರಾ ನಮಗೆ ನೋಡೋದಕ್ಕೆ ಸಿಕ್ತು, ಅದ್ಭುತವಾದ ಮೂಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಅದರಿಂದ ಆ ವಾರದ ವ್ಯೂವರ್ಶಿಪ್ 1.679 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಮಂಡ್ಯ ನೈಟ್ ರೋ ನೋಡೋದಾದ್ರೆ, ಈ ವಾರ ನಮಗೆ ಗೋ ಹೋಮ್ ಎಡಿಷನ್ ಫಾರ್ ಕ್ಲಾಶ್ ಎಟ್ ದ ಕ್ಯಾಸಲ್ ಮಂಡ್ಯ ನೈಟ್ ರೋ ನೋಡೋದಕ್ಕೆ ಸಿಕ್ತು. ಅಂಡ್ ಅದ್ರಷ್ಟೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು ಮಂಡ್ಯ ನೈಟ್ ರೋ. ಆದ್ರೂ ಕೂಡ ಯಾಕೋ ಗೊತ್ತಿಲ್ಲ, ರಾ ರೇಟಿಂಗ್ಸ್ ಕಮ್ಮಿ ಆಗಿದೆ. ಅಂಡ್ ಈ ವಾರದ ಮಂಡ್ಯ ನೈಟ್ ರೋ ರೇಟಿಂಗ್ಸ್ 1.609 ಮಿಲಿಯನ್ ಬಂದಿದೆ. ಸೊ ಮಂಡ್ಯ ನೈಟ್ ರೋ ರೇಟಿಂಗ್ಸ್ ಎಷ್ಟು ಚೆನ್ನಾಗಿದ್ರು ಕೂಡ ಕಮ್ಮಿ ಆಗ್ತಾನೆ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ನ ಹೊಸ ದೊಡ್ಡ ಅನೌನ್ಸ್ಮೆಂಟ್ ಬಗ್ಗೆ. ಡಬ್ಲ್ಯೂ ಕಂಪನಿ ಹಾಗೆ ಪ್ರೋ ರೆಸ್ಲಿಂಗ್ ನೋವಾ ಕಂಪನಿ, ಇವೆರಡು ಕಂಪನಿಗಳು ಸೇರ್ಕೊಂಡು ಒಂದು ದೊಡ್ಡ ಅನೌನ್ಸ್ಮೆಂಟ್ ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಪ್ರೋ ರೆಸ್ಲಿಂಗ್ ನೋವಾ ಅವರು ರೀಸೆಂಟ್ ಆಗಿ ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನೋವಾ and WWE will make a major announcement at the Bounty event in Yokohama on June 16th. A message from a certain wrestler is also being released ಅಂತ ನಮ್ಮ ನೋವಾ ಅವರು ಅನೌನ್ಸ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಪ್ರೋ ರೆಸ್ಲಿಂಗ್ ನೋವಾ ಅನ್ನೋದು ಜಪಾನ್ ಅಲ್ಲಿ ಒಂದು ದೊಡ್ಡ ಕಂಪನಿ. ಅಂಡ್ ಈಗ ಡಬ್ಲ್ಯೂ ಅವರು ಪ್ರೋ ರೆಸ್ಲಿಂಗ್ ನೋವಾ ಜೊತೆ ಸೇರ್ಕೊಂಡು ಒಂದು ದೊಡ್ಡ ಅನೌನ್ಸ್ಮೆಂಟ್ ನ ಮಾಡೋದಕ್ಕೆ ಹೊರಟಿದಾರಂತೆ. ಐ ಥಿಂಕ್ ಒಂದು ಫಾರ್ಬಿಡನ್ ಡೋರ್ ಓಪನ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರು ತನ್ನ ಬಾಗಿಲನ್ನ ಇನ್ನೂ ಕೂಡ ದೊಡ್ಡದಾಗಿ ತೆರಿತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಬರಲಿ ಅಂತ ಈಗಾಗಲೇ TNA ಅವರು ಕೂಡ ಬಂದ್ರು. ಅಂಡ್ ಈಗ ಪ್ರೋ ರೆಸ್ಲಿಂಗ್ ನೋವಾ ಇಂದನೂ ಕೂಡ ಪ್ರಾಬಬ್ಲಿ ಡಬ್ಲ್ಯೂಗೆ ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಗಬಹುದು, ಅಥವಾ ಡಬ್ಲ್ಯೂ ಇಂದ ಸೂಪರ್ ಸ್ಟಾರ್ಸ್ ಗಳು ಪ್ರೋ ರೆಸ್ಲಿಂಗ್ ನೋವಾ ಕಂಪನಿಗೂ ಕೂಡ ಹೋಗಿ ಒಂದು ಮ್ಯಾಚ್ ಆಡೋದನ್ನ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗೈಸ್, 16ನೇ ತಾರೀಕು ಎಂತ ದೊಡ್ಡ ಅನೌನ್ಸ್ಮೆಂಟ್ ನ ಡಬ್ಲ್ಯೂ ಹಾಗೆ ಪ್ರೋ ರೆಸ್ಲಿಂಗ್ ನೋವಾ ಎರಡು ಕಂಪನಿಗಳು ಸೇರ್ಕೊಂಡು ಮಾಡ್ತವೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪೋಲ್ ಅವರ ಬಗ್ಗೆ. ಲೋಗನ್ ಪೋಲ್ ಅವರು ಎಲೆನೈಟ್ ಅವರಿಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಕೊಡೋದಕ್ಕೆ ತುಂಬಾನೇ ಹಿಂಜರಿತಾ ಇದ್ದಾರೆ. ಬಟ್ ರೀಸೆಂಟ್ ಆಗಿ ನಮ್ಮ ಲೋಗನ್ ಪೋಲ್ ಅವರು ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಆ ಒಂದು ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಕೊಡೋದಕ್ಕೆ ಹೋಗಿದ್ರು. ಎಸ್, ರೀಸೆಂಟ್ ಆಗಿ ನಮ್ಮ ಲೋಗನ್ ಪೋಲ್ ಅವರು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಮೀಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಅವರ ನೆಕ್ಸ್ಟ್ ಪಾಡ್ಕಾಸ್ಟ್ ಗೆ. ಅಂಡ್ ಇಲ್ಲಿ ನಮಗೊಂದು ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ನಮ್ಮ ಡೊನಾಲ್ಡ್ ಟ್ರಂಪ್ ಹಾಗೆ ಲೋಗನ್ ಪೋಲ್ ಅವರು ಫೇಸ್ ಆಫ್
ಆಗ್ತಾ ಇರೋ ರೀತಿ ಒಂದು ಟಿಕ್ ಟಾಕ್ ನ ನಮ್ಮ ಲೋಗನ್ ಪಾಲ್ ಅವರು ಮಾಡಿದ್ದಾರೆ. ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಹಾಗೆ ಸುಮ್ಮನೆ ಫನ್ನಿಗೆ ಎಂಜಾಯ್ಮೆಂಟ್ಗೆ ನಮ್ಮ ಲೋಗನ್ ಪಾಲ್ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಮಗೆ ಡೊನಾಲ್ಡ್ ಟ್ರಂಪ್ ಹಾಗೆ ಲೋಗನ್ ಪಾಲ್ ಅವರ ಒಂದು ಪಾಡ್ಕಾಸ್ಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೇನಾ ಬ್ರೂಕ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಇವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು, ಬಟ್ ಈಗ ಇವರು TNA ಗೆ ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ರೀಸೆಂಟ್ ಆಗಿ ನಮ್ಮ ಡೇನಾ ಬ್ರೂಕ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಾನು TNA ನಾಕ್ಔಟ್ ಚಾಂಪಿಯನ್ ಆಗಿ ರಾಯಲ್ ರಂಬಲ್ ಅಲ್ಲಿ ಬರೋದಕ್ಕೆ ಇಷ್ಟಪಡ್ತೀನಿ ಅಂತ ನಮ್ಮ ಡೇನಾ ಬ್ರೂಕ್ ಅವರು ತಿಳಿಸಿದ್ದಾರೆ. ಲಿಟರಲಿ ಗಾಯ್ಸ್, ಡೇನಾ ಬ್ರೂಕ್ ಅವರು ಕೂಡ ಒಳ್ಳೆ ಟ್ಯಾಲೆಂಟ್. ಡಬ್ಲ್ಯೂ ಅಲ್ಲಿ ಅವರ ಯೂಸ್ ಅಷ್ಟೊಂದೇನು ನೋಡೋದಕ್ಕೆ ಸಿಗಲಿಲ್ಲ. ಈಗ TNA ಕೂಡ ಅವ್ರನ್ನ ಅಷ್ಟೊಂದೇನು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇಲ್ಲ, ಬಟ್ ಅವರಿಗೆ ಆಸೆ ಇದೆಯಂತೆ ವಿಮೆನ್ಸ್ ನಾಕ್ಔಟ್ ಚಾಂಪಿಯನ್ ಆಗಿ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಅಪಿಯರ್ ಆಗೋದಕ್ಕೆ. ನೋಡೋಣ ಈ ರೀತಿ ಆಗುತ್ತೋ ಇಲ್ವೋ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ಲಾಶ್ ಎಟ್ ದ ಕ್ಯಾಸಲ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕ್ಲಾಶ್ ಎಟ್ ದ ಕ್ಯಾಸಲ್ ಇನ್ನೇನು ನಮಗೆ ಶನಿವಾರ ರಾತ್ರಿ ನೋಡೋದಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ಟೈಮಿಂಗ್ಸ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ, ಎಷ್ಟು ಗಂಟೆಗೆ ಯಾವ್ದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ, ಬೆಟ್ಟಿಂಗ್ ಆಡ್ಸ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಡೆಡಿಕೇಟ್ ವಿಡಿಯೋನ ಮಾಡಿ ತಗೊಂಡ್ಬರ್ತೀನಿ. ಸದ್ಯಕ್ಕೆ ಡಬ್ಲ್ಯೂ ಅವರು ಕ್ಲಾಶ್ ಎಟ್ ದ ಕ್ಯಾಸಲ್ ಗೆ 5 ಮ್ಯಾಚಸ್ ಗಳನ್ನ ಕನ್ಫರ್ಮ್ ಮಾಡಿದೆ. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸಿಂಗಲ್ಸ್ ಮ್ಯಾಚ್, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಸಿಂಗಲ್ಸ್ ಮ್ಯಾಚ್, ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಸಿಂಗಲ್ಸ್ ಮ್ಯಾಚ್, ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಟ್ ಟ್ಯಾಗ್ ಟೀಮ್ ಮ್ಯಾಚ್, ಹಾಗೆ ಫೈನಲ್ ಆಗಿ ಐ ಕ್ವಿಟ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಕ್ಲಾಶ್ ಎಟ್ ದ ಕ್ಯಾಸಲ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ನಮಗೆ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಆ ಒಂದು ಮ್ಯಾಚ್ ಬ್ಲಡ್ ಲೈನ್ ಆಗಿರುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಕಳೆದ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ನಮಗೆ ಬ್ಲಡ್ ಲೈನ್ ನ ಯಾವುದೇ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಅಂಡ್ ಈಗಲೂ ಕೂಡ ಡಬ್ಲ್ಯೂ ಅವರು ಬ್ಲಡ್ ಲೈನ್ ಮ್ಯಾಚ್ ನ ಮಾಡಿಸ್ಲಿಲ್ಲ ಅಂದ್ರೆ ಬ್ಲಡ್ ಲೈನ್ ನ ಎಲ್ಲೋ ಒಂದು ಕಡೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಪ್ರಾಬಬ್ಲಿ ನಮಗೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಬ್ಲಡ್ ಲೈನ್ ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಈಗ ಸ್ಟೋರಿ ಸಾಕ್ತಾ ಇರೋದನ್ನ ನೋಡಿದ್ರೆ ಪ್ರಾಬಬ್ಲಿ ಗೈಸ್ ಸೋಲೋ ಸಿಕೋವಾ ಅಂಡ್ ಟಾಮಾಲೋಂಗಾ ಅಂಡ್ ಟೋಂಗಾಲೋವಾ ವರ್ಸಸ್ ನಮ್ಮ ಕೆವಿನ್ ಓಯನ್ಸ್ ಹಾಗೆ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಕ್ಲಾಶ್ ಎಟ್ ದ ಕ್ಯಾಸಲ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಬಹುದು. ಸ್ಮ್ಯಾಕ್ ಡೌನ್ ನಲ್ಲಿ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಆಯ್ತಲ್ಲ, ಅದಕ್ಕೋಸ್ಕರ ಪ್ರಾಬಬ್ಲಿ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋ ಹೋಲ್ಡ್ಸ್ ಬಾರ್ ಅನ್ನೋ ಒಂದು ಸ್ಟಿಪ್ಯುಲೇಷನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಥವಾ ಡಬ್ಲ್ಯೂ ಅವರು ಸೋಲೋ ಸಿಕೋವಾ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಾದ್ರೂ ಬುಕ್ ಮಾಡಬಹುದು. ಏನೇ ಆಗಲಿ ಬ್ಲಡ್ ಲೈನ್ ನ ಒಂದು ಮ್ಯಾಚ್ ಪ್ರಾಬಬ್ಲಿ ನಮಗೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇನ್ನ ಒಂದು ಸ್ಮ್ಯಾಕ್ ಡೌನ್ ಬಾಕಿ ಇರೋದ್ರಿಂದ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ಆ ಒಂದು ಮ್ಯಾಚ್ ನ ಅನೌನ್ಸ್ ಮಾಡಬಹುದು. ಅಂಡ್ ಗೈಸ್, ಇಂಟ್ರೆಸ್ಟಿಂಗ್ಲಿ ಬ್ಲಡ್ ಲೈನ್ಗೆ 100% ಹೊಸ ಮೆಂಬರ್ ಜಾಯಿನ್ ಆಗೋದು ಕನ್ಫರ್ಮ್. ಈಗಾಗಲೇ ಡಬ್ಲ್ಯೂ ಅವರು ಆ ಒಂದು ಹೊಸ ಮೆಂಬರ್ನ ನೇಮ್ನು ಕೂಡ ಕಾಪಿರೈಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಆ ನೇಮ್ನ ನಾವು ನೋಡಿದ್ರೆ ಬ್ಲಡ್ ಲೈನ್ಗೆ ಜಾಯಿನ್ ಆಗೋ ಮೆಂಬರ್ ಇವರೇ ಅಂತ ಕನ್ಫರ್ಮ್ ಆಗ್ತಾ ಇದೆ. ಅದು ಯಾರು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಬ್ಲಡ್ ಲೈನ್ ಅಲ್ಲಿ ಒಂದು ದೊಡ್ಡ ಧಮಾಕ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಚಾನಲ್ ತುಂಬಾ ಡೌನ್ ಅಲ್ಲಿ ಸಾಗ್ತಾ ಇದೆ. ಸೊ ಈಗ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಸೊ ಎಲ್ಲರೂ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.